ಮೋಕ್ಷಿತ ಅವ್ರ ಮಧ್ಯೆ ಆಕ್ಚುಲಿ ಬೆಂಕಿ ಹಚ್ಚಿದ್ ಯಾರು? ನೋಡಿಲ್ಲ. ಯಾರು ಗೆಸ್ ಮಾಡಕ್ಕಾಗುತ್ತೆ ನಿಮ್ಗೆ ನೋಡಿದ ಪ್ರಕಾರ? ಯಾಕಂದ್ರೆ ಅವಳು ಯಾವಾಗ್ಲೂ ತ್ರಿವಿಕ್ರಮ್ ಐಶ್ವರ್ಯ ಥಿಂಕ್ ಸೊ. ಹಂಗನ್ಸುತ್ತೆ. ಗೌತಮಿ ಇದೆ. ಓಕೆ, ಅನು ಮತ್ತೆ ಧನು ಅವ್ರದ್ದು ಕಾಂಬಿನೇಷನ್ ಹೆಂಗ ಅನ್ಸ್ತಿದೆ? ಚೆನ್ನಾಗಿದೆ, ಗುಡ್ ಪೇರ್. ಲಾಸ್ಟ್ ಟೈಮ್ ತರ ಸಂತು ಬಂದಿ ತರ ಅನ್ಸ್ತಿದ್ಯಾ? ಯಾ ಹಂಗೆ ಅನ್ಸ್ತಿದೆ. ಕೈಂಡ. ಓಕೆ, ಗೌತಮಿ ಮತ್ತೆ ಅವರು ಮಂಜು ಅವರು, ಉಗ್ರ ಮಂಜು ಅವರು ಆಕ್ಚುಲಿ ಮೋಕ್ಷಿತ ಅವ್ರ ಯಾಕೆ ದೂರ ಇಟ್ರು ಅನ್ಸುತ್ತೆ? ಮೋಕ್ಷಿತಾ ಅಂದ್ರೆ ಅವರು ಗೌತಮಿ ಮತ್ತೆ ಉಗ್ರ ಮಂಜು ಅವ್ರದೇ ಒಂದು ಸೇಫ್ ಸೈಡ್ ತಗೊಂಡ್ಬಿಟ್ರು. ಮೋಕ್ಷಿತಾ ಎಲ್ಲೇನೋ ಮಾತಾಡಂಗಿರ್ಲಿಲ್ಲ ಮಧ್ಯದಲ್ಲಿ. ಸೊ ಉಗ್ರ ಮಂಜು ಏನ್ ಮಾಡ್ತಿದ್ರು, ಹಿ ವಾಸ್ ಟಾಕಿಂಗ್ ವಿತ್ ಓನ್ಲಿ ಗೌತಮಿ. ಸೊ ಮೋಕ್ಷಿತಾ ಅದೇನು ಇರ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಅವ್ರು ಮಾತಾಡಿದ್ರು ಅವರನ್ನ ಒಪ್ಕೋತಿರ್ಲಿಲ್ಲ. ಹಂಗ ಅನ್ಸುತ್ತೆ. ಹಂಗನ್ಸಿದೆ. ಆಕ್ಚುಲಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಅವ್ರ ಮಧ್ಯೆ ಬೆಂಕಿ ಹಚ್ಚಿದ್ ಯಾರು ಫಸ್ಟ್? ಯಾರು ಮಂಜು ತ್ರಿವಿಕ್ರಮ್ ಇಲ್ಲ ಅದು ಗೊತ್ತಿಲ್ಲಪ್ಪ. ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ಮಂಜು ಅವರು ಫಸ್ಟ್ ಅವರು ಮಂಜು ಭವ್ಯನ ಈಗ ಜಗಳ ಆಡ್ತಿಲ್ವಲ್ಲ ಅವರು. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಆಕ್ಚುಲಿ ಅವ್ರು ಸ್ಟಾರ್ಟ್ ಮಾಡಿದಾಗ ಯಾವಾಗ ನೋಡ್ರು ಅವ್ರಿಬ್ರನ್ನೇ ನಾಮಿನೇಟ್ ಮಾಡಿದ್ರು. ಇವ್ರನ್ನ ಟಾರ್ಗೆಟ್ ಇದೆ ಅವ್ರ ಮೇಲೆ ಅಷ್ಟೇ. ಟಾರ್ಗೆಟ್ ಇದೆ. ಒಂದು ನೆಗೆಟಿವ್ ಒಪಿನಿಯನ್ ಒಬ್ರ ಮೇಲೆ ಬರ್ಬೇಕು ಅಂದ್ರೆ ಇವ್ರಿಗೆ ಯಾರೋ ಒಬ್ರು ಹೇಳಿರ್ತಾರೆ, ಇವ್ರಂತೂ ನೋಡಿಲ್ಲ ಡೈರೆಕ್ಟ್ ಆಗಿ. ಸೊ ಯಾರಿಗೆ ಹಂಗ್ ಬೆಂಕಿ ಹಚ್ಚಿದ್ದು? ಅವರು ಆ್ಯಕ್ಚುಲಿ ಮೋಕ್ಷಿತ ಮತ್ತು ತ್ರಿವಿಕ್ರಮ್ಗೆ ಮಂಜು ಅವರೇ. ಅವರು ಯಾವಾಗ ಒಂದ್ಸಲ ಇನ್ನೇನು ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಸಂಡೇ, ಸೊ ಅವಾಗ ಏನಾಗುತ್ತೆ, ಮಂಜು ಅವರು ಎಸ್ಟರ್ಡೇ ಹೇಳಿರ್ತಾರೆ ಈ ಥರ ತ್ರಿವಿಕ್ರಮ್ ಈ ಥರ ಹೇಳಿದ್ದಾರೆ, ನೀನು 10 ವಾರ ಆದಮೇಲೆ ಈ ಥರ ನೀವು ಅಷ್ಟೇ ಇರೋದು ಅಂತ. ಅವಳಿಗೇನಾಗುತ್ತೆ, ಕಾರಲ್ಲಿ ಹೋಗಿ ಬರ್ತಿದ್ದಂಗೆ ಸ್ವಲ್ಪ ಅವ್ರ ಮೇಲೆ ತುಂಬ ಒಪಿನಿಯನ್ ಚೇಂಜ್ ಆಗುತ್ತೆ. ಅಲ್ಲಿಂದ ಚೇಂಜ್ ಆಗ್ತಾರೆ ಅವರು. ಇಲ್ಲಾಂದ್ರೆ ಪಾಪ ಅವ್ರು ನಾರ್ಮಲ್ ಆಗಿ ಇರ್ತಾಳೆ ಆ್ಯಕ್ಚುಲಿ ಮೋಕ್ಷಿತಾ. ಓಕೆ, ಭವ್ಯ ಅವ್ರ ಇಷ್ಟ ನನಗೆ. ಈ ಚಾನೆಲ್ ಎಂಟರ್ಟೈನ್ಮೆಂಟ್ ಆಗಿದೆ, ಫಾಲೋ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಚಲೋ ಇದೆ, ಎಂಟರ್ಟೈನ್ಮೆಂಟ್ ಇದೆ.